ಆಗಿರೋದ್ರಿಂದ ನಮ್ಮ ಜೊತೆ ಅವನು ಸಹ ಶ್ರವಣ ಮಾಡ್ತಿದ್ದಾನೆ. ನಾನು ಬೆಡ್ ಕಾಫಿ ತರ ಬೆಡ್ ಮಿಲ್ಕು ಹೊಟ್ಟೆ ತುಂಬಿದ ಮೇಲೆ ಶಿವ ನೆನಪಾಗ್ತಾನೆ. ಅವನಿಗೆ ಶ್ರಾವಣ ಅಂತ ಹೇಳಿದ್ರು ಅರ್ಥ ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಬಟ್ ಐ ಕಾಂಟ್ ಅವಾಯ್ಡ್ ಮೈ ಟಾಕಿಂಗು. ಅವ್ರು ಇಂಗ್ಲೀಷೇ ಮರ್ತು ಬಿಡ್ಬೇಕು ಲೈಫಲ್ಲಿ, ಆ ಥರ ಇರುತ್ತೆ. ಭೂಕಂಪ, ಪ್ರಳಯ, 3ನೇ ಮಹಾಯುದ್ಧ. ಟಾಮು ಸಿಗ್ನಲ್ ಕೊಡ್ತಾನೆ ನಾನು ಬರೋದನ್ನ ನೋಡ್ಬಿಟ್ಟು. ಶಿವ ಯಾರ ಹತ್ರ ಮಾತಾಡ್ತಿದ್ದ ಕೇಳಿಸ್ಕೊಬಂದು ನನಗೆ ಹೇಳ್ಬೇಕು. ಸಣ್ಣಾಗಿ ಮನೆ ಮಿಸ್ ವರ್ಡ್ಗೆ ಆಗ್ಬೇಕಾ ಏನೀಗ? ಇಲ್ಲಿ ಯಾವ್ದಾರ ಫಿಲಮ್ ಹೀರೋಯಿನ್ ಆಗ್ಬೇಕಾ ಏನು? ಇಲ್ಲ, ನಾನು ಹೇರ್ ಸ್ಟೈಲ್ ಒಳಗೆ ನನ್ನ ಮುಖ ಆಯ್ತಾ, ನನ್ನ ಮುಖದೊಳಗೆ ನನ್ನ ಹೇರ್ ಸ್ಟೈಲ್ ಆಯ್ತಾ ಒಂದು ಗೊತ್ತಾಗ್ತಿಲ್ಲ. ಯಾವ ಆಂಟಿ ಜೊತೆ ತುಪ್ಪ ತಿಂದ್ರೆ ಚರ್ಬಿ ಬರಲ್ಲ ಪೇ, ಚರ್ಬಿ ಕರಗ್ತದೆ. ನಮ್ ಟಾಮು ಸಹ ಮುದ್ರಕೊಂಡ್ ಮಲ್ಗೋನಂದ್ರೆ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಎಷ್ಟು ಚಳಿ ಇರ್ಬೋದು ಇಲ್ಲಿ ಪ್ರಪಂಚದಲ್ಲ. ನೆಕ್ಸ್ಟ್ ಟೈಮ್ ಅಂತ ಹೇಳಿದ್ರೆ ಬರೀ ಹೆಣ್ಮಕ್ಳೇ ಹುಟ್ಬೇಕಂತ ಪ್ರಪಂಚದಲ್ಲಿ ಹುಟ್ತೀನಿ ನಾನು. ಗಂಡ್ಮಕ್ಳು ತೆಗೆದು ಬಾರಿಸ್ತಾರ ಏನ್ ಸಿಗುತ್ತೆ ಪಾರ್ಕೆ ಚೊಪ್ಲಿ ಎಲ್ಲದ್ರೊಳಗೆ. ದೇವ್ರೆ, ನನಗೆ ಯಾಕೆ ಇಷ್ಟೊಂದು ಐಡಿಯಾ ಕೊಟ್ಟೆ? ನನಗೆ ಗೊತ್ತಿಲ್ಲದೆ ಒಂದ್ ರೆಸಿಪಿ ಕಂಡಿಡ್ದುಬಿಟ್ಟಿದ್ದೀನಿ. ಅಡಿಕ್ಟ್ ಆಗ್ತಾ ಇದೀವ ನಾವು ಕಾಫಿಗೆ. ಪರವಾಗಿಲ್ಲ, ನಮ್ಮ ಮನೆ ಮರಿದು ಹೋದ್ರು ನಾವು ತಿಳ್ಕೊಳ್ಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾವು ಸೂಪರ್ ಆಗಿದ್ದೀವಿ ಫ್ರೆಂಡ್ಸ್. ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಟಾಮ್. ಇನ್ನು ಹಾಸಿಗೆ ಬಿಟ್ಟು ಎದ್ದಿಲ್ಲ, ಸೋಂಬೇರಿ ತಂದು ಹೊಟ್ಟೆ ಉರಿತಿದೆ ಫ್ರೆಂಡ್ಸ್. ಬೆಳಗ್ಗೆ ಎದ್ದಿದ ತಕ್ಷಣ ಶಿವನ್ ಅಂತೀನಿ, ಟಾಮನ್ ನೋಡಿದ ತಕ್ಷಣ. ಯಾಕಂದ್ರೆ ಮಲಗಿರ್ತಾನ ಅವನು ಇನ್ನೂ ಆರಾಮಾಗಿ. ನಾನು ಎಷ್ಟೊತ್ತಿಗೆ ಎದ್ದು ಎಷ್ಟು ಕೆಲಸ ಮಾಡಿದ್ದೀನಿ ಫ್ರೆಂಡ್ಸ್. ನೆನ್ನೆದ ರಂಗೋಲಿ ಇವತ್ತು ಸ್ವಲ್ಪ ಕಲರ್ಫುಲ್ ಆಗಿ ಕಾಣಿಸ್ತಿದೆ, ಚಿಕ್ಕ ಮಕ್ಕಳು ಬುಕ್ಕಲ್ಲಿ ಗಿಚ್ಚಿದಂಗೆ. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಬೆಳಗ್ಗೆ ಏನ್ರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ನಮ್ಮ ಟಾಮು ಇಂದಾನೆ. ಯಾಕಂದರೆ ಒಬ್ಬರು ಸಿಸ್ಟರ್ ಕೇಳಿದ್ರಿ ಟಾಮುಗೆ ಏನು ಕೊಡ್ತೀರಾ ಅಂತ. ಅವನು ಅನ್ನ, ಮುದ್ದೆ, ಸಾರು ಇದೇನು ಮುಟ್ಟಲ್ಲ. ಅವನು ನಾನ್ ವೆಜ್ಜು, ಇಲ್ಲ ಬಿಸ್ಕೆಟು, ಇಲ್ಲ ಹಾಲು ಅನ್ನ, ಇವಿಷ್ಟೇ ತಿನ್ನೋದು. ಬೆಳಗ್ಗೆ ಹೊತ್ತು ಮಾತ್ರ ಬರೀ ಹಾಲು ಕೊಡ್ತೀನಿ ಅವನಿಗೆ. ಮಧ್ಯಾಹ್ನ ಹಾಲು ಅನ್ನ, ಸಂಜೆನೂ ಹಾಲು ಅನ್ನ. ನಾನ್ ವೆಜ್ಜು ಇವಾಗ ಶ್ರಾವಣ ಆಗಿರೋದ್ರಿಂದ ನಮ್ಮ ಜೊತೆ ಅವನು ಸಹ ಶ್ರಾವಣ ಮಾಡ್ತಿದ್ದಾನೆ. ನಾನ್ ವೆಜ್ ಎಲ್ಲ ಬಿಟ್ಟಿದ್ದಾನೆ, ಅದಕ್ಕೋಸ್ಕರ ಹಾಲು ಅನ್ನನೇ ಕೊಡ್ತೀನಿ. ಮತ್ತೆ ಬಟಾಣಿ ಮಸಾಲೆ, ಕಡಲೆಕಾಳು ಮಸಾಲೆ ಸಾಂಬಾರು ತಿಂತಾನೆ. ಟೊಮೊಟೊ ಬಾತು ಅಂದ್ರೆ ಮಸಾಲೆ ಇರ್ಬೇಕು ಫ್ರೆಂಡ್ಸ್, ನಾನ್ ವೆಜ್ ತರ ಮಸಾಲೆ ಇರ್ಬೇಕು ಅಂತ ಮಾತ್ರ ತಿಂತಾನೆ. ಅವನು ಸಹ ನನ್ನ ತರನೇನೆ, ನಂದೇ ಬುದ್ಧಿ ಕಲ್ಸಿದ್ದೀನಿ ಅವನಿಗೆ. ಅದಕ್ಕೆ ಅವ್ನಿಗೆ ಹಾಲು ಕಾಯಿಸಿಟ್ಟಿದ್ದೀನಿ. ಮೊದಲು ಅವ್ನಿಗೆ ಹಾಲು ಕೊಟ್ಟು ಆಮೇಲೆ ನಮ್ಮ ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋಣ. ಮೊದಲು ನಾನು ಬೆಳಗ್ಗೆ ಎದ್ದ ತಕ್ಷಣ ಮಾಡೋ ಕೆಲಸನೇ ಫ್ರೆಶ್ ಆಗಿಬಿಟ್ಟು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹಾಲನ್ನ ಕಾಯಿಸಿಟ್ಬಿಡ್ತೀನಿ ಅವನಿಗೆ. ಆಗ ಒಂದು 7-7:30 ಅಷ್ಟರಲ್ಲಿ ಚೆನ್ನಾಗಿ ತಣ್ಣಗಾಗಿರ್ತೈತೆ. ಆವಾಗ ಅವ್ನು ಕೊಡೋದು. ಆ ಥರ ಹಿಂಗಿರುತ್ತೆ ಫ್ರೆಂಡ್ಸ್. ಪೆಡಿಗ್ಯೂರ್ ಅದೇನೇನೋ ಇರುತ್ತಲ್ಲ ಫ್ರೆಂಡ್ಸ್, ಅವೆಲ್ಲ ಅಭ್ಯಾಸ ಮಾಡಿಸಿಲ್ಲ ಅವನಿಗೆ. ಟಾಮು ಗೆಟ್ ಅಪ್, ಬೆಡ್ ಮಿಲ್ಕು, ಬೆಡ್ ಕಾಫಿ ತರ ಬೆಡ್ ಮಿಲ್ಕು. ಇದವನ್ನ ಹಾಲಿನ ಬಟ್ಲು, ಅನ್ನದ ಬಟ್ಲು ಬೇರೆ ಐತೆ. ಡೈಲಿ ಎದ್ದ ತಕ್ಷಣ ತೊಳೆಯಕ್ಕೆ ಹಾಕ್ಬಿಡ್ತೀನಿ ಅದನ್ನ. ಬಿಲ್ಡಪ್ ರಾಜ. ಸ್ವಲ್ಪ ಹಾಲ್ಗೆ ಏನಾದ್ರು ಜಾಸ್ತಿ ನೀರು ಹಾಕ್ಬಿಟ್ಟಿಟ್ರು ಕುಡಿಯಲ್ಲ ಫ್ರೆಂಡ್ಸ್ ಅವನು. ಗಟ್ಟಿ ಹಾಲೇ ಇರ್ಬೇಕು ಅವನಿಗೆ, ಸಾಕು. ನಾವು ಬರೀ ನಮಗೆ ಗಟ್ಟಿ ಹಾಲು ಅಂತ ಅರ್ಧ ಲೀಟ್ರ್ ತಗೊಳ್ತೀವಿ. ಅವನಿಗೆ ರಾತ್ರಿಯಲ್ಲಿ ಶಿವಗೆ, ಟಾಮುಗೆ, ಮತ್ತೆ ಬೆಳಗ್ಗೆಲಿ ಇವನಿಗೆ, ಮತ್ತೆ ಪ್ಯಾಕೆಟ್ ಹಾಲು ಅರ್ಧ ಲೀಟ್ರ್ ತಗೊಳ್ತೀವಿ ಫ್ರೆಂಡ್ಸ್ ಬೆಳಗ್ಗೆ ಹೊತ್ತು. ಅದು ಮಧ್ಯಾಹ್ನಕ್ಕೆ ಅವನಿಗೆ. ಹಂಗೆ ಪ್ಯಾಕೆಟ್ ಹಾಲು ತಗೊಳ್ತೀವಿ. ಪ್ಯಾಕೆಟ್ ಹಾಲು ಇವನು ಬಂದಾಗಿಂದ ಅಲ್ಲ, ಇವನು ಬರೋಕ್ಕೆ ಮುಂಚೆ ಇನ್ನೂ 2 ಬ್ಲ್ಯಾಕಿ, ಇನ್ನೊಬ್ಬ ಇದ್ದ. ಅವರಿಬ್ರು ಡೆತ್ ಆಗ್ಬಿಟ್ರು. ಅವಾಗಿಂದನೂ ನಾವಿಲ್ಲಿ ಬಂದಾಗಿಂದನೂ, ನಾವು ಬರೋಕ್ಕೆ ಮುಂಚೆಯಿಂದನೂ ಇಲ್ಲಿರೋ ನಾಯಿಗಳಿಗೆ ಹಾಲು ಅಭ್ಯಾಸ ಮಾಡಿಸಿದ್ರಂತೆ ಓನರು. ಅದಂಗೆ ಕಂಟಿನ್ಯೂ ಆಗ್ತಾ ಹೋಯ್ತು ಫ್ರೆಂಡ್ಸ್. ನಾನು ಇವತ್ತು ಉಪ್ಸಾರು ಏನ್ರಲ್ಲಿ ಮಾಡ್ತಿದ್ದೀನಿ ಅಂದ್ರೆ ವೆರಿ ವೆರಿ ಸ್ಪೆಷಲ್ ವೆಜಿಟೇಬಲ್. ಅಯ್ಯೋ ಪಡೋಳಕಾಯಿ 2 ಸಾಕು. ಇನ್ನೊಂದು ಹಾಲು ಸಾರು ಮಾಡೋಣ. ಪಡವಲಕಾಯಲ್ಲಿ ನಾನು ಇವತ್ತಿನವರೆಗೂ ಯಾವತ್ತು ಉಪ್ಸಾರು ಮಾಡಲಿಲ್ಲ, ಹಾಲು ಸಾರೇ ಮಾಡ್ತಾ ಇರ್ತೀನಿ. ನನಗೆ ಅದೇ ಇಷ್ಟ ಅಂತ. ಫಾರ್ ದ ಫಸ್ಟ್ ಟೈಮ್ ಶಿವೂರು ಕಡೆಲ್ಲ ಈ ಕಾಯಿಲೆ ಬರೀ ಉಪ್ಸಾರೇ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ನೋಡೋಣ ಟೇಸ್ಟ್ ಹೆಂಗ್ ಬರುತ್ತಾ ಏನೋ. ನಾನು ತಿಂದೂ ಇಲ್ಲ ಇದುವರೆಗೂ ಇದ್ರಲ್ಲಿ ಉಪ್ಸಾರು. ಶಿವ ಹಾಲು ಸಾರೇ ಮಾಡು ಅಂತೈತೆ, ಆದ್ರೆ ಬೇಡ, ಯಾವಾಗ್ಲೂ ಹಾಲು ಸಾರು ಮಾಡ್ತಾ ಇರ್ತೀನಿ. ಒಂದು ಫಾರ್ ದ ಚೇಂಜ್ ಉಪ್ಸಾರು ಮಾಡೋಣ. ಬಸ್ಸಾರು ಮಾಡಿದ್ರು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ. ಆದ್ರೆ ಹೀಟ್ ಜಾಸ್ತಿ. ಈ ಸೀಸನ್ ಅಲ್ಲಿ ತಿನ್ಬೋದು. ಈಗ ಸ್ವಲ್ಪ ಮೋಡ ಕವಿದ ವಾತಾವರಣ, ಮಳೆ ಆಗೋ ಸಾಧ್ಯತೆ, ಹಂಗಾಗಿ ಇದ್ರ ಜೊತೆಗೆ ಏನಾದ್ರು ನೀವು ಹಾಕಿ ಮಾಡೋದಾದ್ರೆ ಹೆಸರು ಕಾಳು ನೆನ್ಸಾಕ್ಬಿಟ್ಟು ಮಾಡಿ. ಅವರೇ ಬೇಳೆನೇ ಹಾಕಿ ಮಾಡ್ಬೇಕು ಫ್ರೆಂಡ್ಸ್, ಇಲ್ಲಾಂದ್ರೆ ಸೂಪರ್ ಆಗಿ ಬರ್ತೈತೆ. ಬಟ್ ನಮ್ಮನೇಲಿ ಅವರೇ ಬೇಳೆ ತರಲ್ಲ. ಎಲ್ಲ ಬೇಳೆ ತರ್ತೀವಿ, ಅವರೇ ಬೇಳೆ ತರ್ತಾ ಇಲ್ಲ ಅಂದ್ರೆ ಸಮಥಿಂಗ್ ರಾಂಗ್ ಅನಿಸ್ತುತ್ತೆ ಫ್ರೆಂಡ್ಸ್ ನಮಗೆ. ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ವಿಡಿಯೋ ನೋಡ್ತಾ ಇರೋಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಿಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಡೈಲಿ ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಫ್ರೆಂಡ್ಸ್, ಬೆಳಗ್ಗೆ ಹಾಲು ಕುಡಿದ್ಬಿಟ್ಟು ಅವ್ನು ವಾಕಿಂಗ್ ಹೋಗ್ತಾನೆ. ಅಷ್ಟೇ ಅವ್ನ ಕೆಲಸ. ಈಗ ಶಿವನ್ ಉಟ್ಕೊಂಡು ಹೋಗ್ತಾನೆ. ಹೊಟ್ಟೆ ತುಂಬಿದ ಮೇಲೆ ಶಿವ ನೆನಪಾಗ್ತಾನೆ.
ಶಿವ ನೆನಪಾಗ್ತಿದೆ. ಸಾರಿ ಫ್ರೆಂಡ್ಸ್, ಈ ತರ ಟಂಗ್ ಟ್ವಿಸ್ಟ್ ಆಗ್ತಾ ಇರ್ತಿತ್ತು ಆಗಾಗ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ. ಹೊಟ್ಟೆ ಹಸ್ದಾಗ ನಾನ್ ಬೇಕು, ಹೊಟ್ಟೆ ತುಂದಾಗ ಶಿವ ಬೇಕು ಟಾಮಗೆ, ಆತರ. ಬೆಳಗ್ಗೆ ಇದು ತುಂಬಾ ಕೆಲಸ ಆಯ್ತು ಫ್ರೆಂಡ್ಸ್. ನಾನು ಎತ್ತಾಕಿದ ಬಟ್ಟೆಗಳೆಲ್ಲ ಮಡ್ಚ್ಕೊಂಡು ಕುತ್ಕೊಂಡೆ. ಎದ್ದಿದ ತಕ್ಷಣನೇ 1 ಅವರ್ ಬಟ್ಟೆಗಳೆಲ್ಲ ಮಡ್ಚಿ ನೀಟಾಗಿ ಎತ್ತಿಟ್ಬಿಟ್ಟು ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹೊಟ್ಟೆ ಹಸ್ಮೇಲೆ ವಿಡಿಯೋ ಮಾಡ್ಬೇಕಪ್ಪ, ಅಡುಗೆ ಮಾಡ್ಬೇಕಪ್ಪ ಅಂತ ನೆನಪಾಯ್ತು. ಟಾಮಲ್ ಅಷ್ಟೇ ಡೈಲಿ ಇದೇ ತರ ಇರಲ್ಲ ಫ್ರೆಂಡ್ಸ್. ಅವನು ನಾನ್ ವೆಜ್ ಇದ್ದಾಗೆ ಬೇರೆ ತರ ಇರ್ತೈತೆ ಅವನ ಲೈಫ್ ಸ್ಟೈಲು. ನಾವು ಭಾನುವಾರ ಹೊತ್ತು ಏನಾದ್ರು ನಾನ್ ವೆಜ್ ಮಾಡಿದ್ರೆ ಸೋಮವಾರ ಅವನಿಗೋಸ್ಕರನೇ ಸ್ವಲ್ಪ ಸಾಂಬಾರ್ ಎತ್ತಿಡ್ತೀನಿ ನಾನು. ಚಿಕನ್ ಮಾಡ್ತೀವಲ್ಲ ಅದನ್ನ ಫುಲ್ ಡೇ ಅದೇ ಕೊಡ್ತೀನಿ ಅವನಿಗೆ. ಭಾನುವಾರ ಸೋಮವಾರ ಫುಲ್ ನಾನ್ ವೆಜ್ ಇರ್ತದೆ. ಮಧ್ಯದಲ್ಲಿ ಮೊಟ್ಟೆ, ಶ್ರಾವಣ ಇರೋದ್ರಿಂದ ಅವ್ನ ಲೈಫ್ ಸ್ಟೈಲ್ ಬರೀ ಹಾಲಲ್ಲೇ ಹೋಗ್ತಾ ಇದೆ. ಮೊಟ್ಟೆ ತರ್ತೀವಲ್ಲ, ಅವಾಗಲ ಅವ್ನಿಗೆ ಒಂದು ಮೊಟ್ಟೆಯಲ್ಲಿ ಆಮ್ಲೆಟ್ ಹಾಕ್ಬಿಟ್ಟು ಅನ್ನ ಅದ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಹಾಕಿದ್ರೆ ಅದು ತಿಂತಾನೆ. ಅವ್ನ ಲೈಫ್ ಸ್ಟೈಲ್ ಬೇರೆ ತರ ಇರುತ್ತೆ ಫ್ರೆಂಡ್ಸ್. ಶ್ರಾವಣ ಮುಗಿಲಿ, ಅವಾಗ ಒಂದ್ಸಲ ಶೇರ್ ಮಾಡ್ಕೊಳ್ತೀನಿ ಅವನ ಊಟ ತಿಂಡಿ ಹೆಂಗಿರುತ್ತೆ ಅಂತ. ಒಂದೊಂದ್ಸಲ ಹಾಲು ಹೋಗ್ತೀನಲ್ಲ ಫ್ರೆಂಡ್ಸ್, ಅವಾಗ ಮುಖಾನೇ ನೋಡ್ತಾ ಇರ್ತಾನೆ. ಯಾಕೆ ಇವ್ರು ಹಿಂಗ್ ನೋಡ್ತಾನಲ್ಲ ಅಂದ್ರೆ, ಇಷ್ಟಿನಲ್ಲ ಇತ್ತೀಚೆಗೆ ಯಾಕೆ ನಾನು ನಾನ್ ವೆಜ್ ಆಗ್ತಾ ಇಲ್ಲ ಅಂತ ಗುರಾಯಿಸ್ಕೊಂಡು ನೋಡ್ತಾವನೆ ಅಂತ ನಾನೇ ಅರ್ಥ ಮಾಡ್ಕೊಂಡು, ಅವ್ನಿಗೆ ಶ್ರಾವಣ ಅಂತ ಹೇಳಿದ್ರು ಅರ್ಥ ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಏನ್ ಮಾಡಕ್ಕಾಗಲ್ಲ. ಅವನಿಗೂ ಒಳ್ಳೇದಾಗ್ಲಿ, ಶ್ರಾವಣದಲ್ಲಿ ಅವನು ನಾನ್ ವೆಜ್ ಬಿಡ್ಲಿ ಅಂತ ಅಷ್ಟೇ ನಮ್ಮ ಅನಿಸಿಕೆ. ಮತ್ತೆ ತುಂಬಾ ಜನ ಕೇಳ್ತಿದ್ರು ಅವ್ನಿಗೆ ಬೆಲ್ಟ್ ಹಾಕಿ ಅಂತ. ಬೆಲ್ಟ್ ಹಾಕಿದ್ರೆ ಹಿಡ್ಕೊಂಡು ಹೋಗ್ಬಿಡ್ತಾರೆ ಫ್ರೆಂಡ್ಸ್. ಅವನು ಇಡೀ ಏರಿಯಾದಲ್ಲೇ ನಮ್ ಟಾಮು ನಂಬರ್ 1 ಹೀರೋಯಿನ್ ತರ ಕಾಣಿಸ್ತಾನ. ಅವನು ಹಿಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಭಯ ನಮ್ಗೆ. ಬೆಲ್ಟ್ ಹಾಕಿದ್ರೆ ಈಸಿಯಾಗಿ ಸಿಗ್ತಾನೆ. ನಾರ್ಮಲ್ ಆಗಿ ಸಿಗೋದೇ ಇಲ್ಲ ಅವನು ಯಾರ ಕೈಗೂ. ಬೇರೆಯವ್ರು ಯಾರು ಬಂದ್ರೆ ಓಡ್ ಬಂದ್ಬಿಡ್ತಾನೆ ಗೇಟ್ ಒಳಗೆ, ಅಷ್ಟೊಂದು ಕುಕ್ಕಲ. ಬೆಲ್ಟ್ ಹಾಕಿಲ್ಲ ಅಂದ್ರೆ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಭಯ ಅದಕ್ಕೆ. ಮತ್ತೆ ಅವನು ಕತ್ತತ್ರ ಗೀಚಿ ಗಾಯ ಮಾಡ್ಕೋತಾನೆ. 2 ಪ್ರಾಬ್ಲಮ್ ಇದೆ ಬೆಲ್ಟ್ ಹಾಕೋಕೆ ಅವನಿಗೆ. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಈ ಸಾರಲ್ಲಿ ನಮ್ಮ ಮನೆಗಳಲ್ಲಿ ಹಾಲು ಸಾರು ಮಾಡೋರು ಫ್ರೆಂಡ್ಸ್. ಅದೇ ನೆನಪಾಗ್ತೈತಿ ಕಾಯಿ ನೋಡಿದಾಗಲ್ಲ, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಅವರು ಅಂತ ಫ್ರೆಂಡ್ಸ್. ಈ ಕಾಯಿ ಮಾಡ್ತೀವಲ್ಲ, ಈ ಬೀಜ ಎಳೆದಿದ್ರೆ ಇದನ್ನು ಹಾಕ್ಬೋದು. ಈಗ ಈ ಸಾಂಬಾರಲ್ಲಿ ಸೂಪರ್ ಆಗಿ ಬರ್ತಿದೆ. ಬೀಜ ಯಾಕೆ ವೇಸ್ಟ್ ಮಾಡಬೇಕು, ಅದ್ರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಬೀಜ ಬಲ್ತಿದ್ರೆ ಹಾಕ್ಬಾರ್ದು, ಅದೊಂದು ಸ್ವಲ್ಪ ಅಗ್ಯಕ್ಕೆ ಹಿಂಸೆ ಆಗ್ತಿದೆ. ಶಿವ ಎಲ್ಲಿ ಕಾಣ್ತಿಲ್ಲ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್. ಶಿವ ಬೆಳಗ್ಗೆನೆ ಕೆಲ್ಸಕ್ಕೆ ಹೋಗೈತೆ. ಟೈಮಿಂಗ್ಸ್ ಇರೋದು ಆರಾಮಾಗಿ 8:30 ಮೇಲೆ. ಅದ್ ಯಾಕೆ ಶಿವ ಹಿಂಗ್ ಓದಾಡ್ತೈತೆ ನನ್ಗೆ ಅರ್ಥ ಆಗಲ್ಲ. ನಾನು ಸುಮ್ಮನೆ ಆಗ್ಬಿಡ್ತೀನಿ, ಏನಾದ್ರು ಮಾಡ್ಕೊಳ್ಳಿ ಅಂತ. ಮನೆಯೊಳಗಿದ್ರೆ ನನ್ನ ತಲೆನೋವು ತಡೆಯಕ್ಕಾಗದೆ ಆಚೆ ಕೆಲಸ ಆದ್ರೂ ಮಾಡೋಣ ಅಂತ ಹೋಗ್ಬಿಡ್ತಿದ್ದೆ ಅಂತ ಆಮೇಲೆ ಅರ್ಥ ಮಾಡ್ಕೊಂಡು ಸುಮ್ಮನೆ ಆಗ್ತೀನಿ. ಏನ್ ಮಾಡೋದು ಫ್ರೆಂಡ್ಸ್, ನಾನು ಒಳ್ಳೆನೆ ಸೈಲೆಂಟ್ ಆಗಿರೋಣ ಅಂತ ಎಷ್ಟೋ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಐ ಕಾಂಟ್ ಅವಾಯ್ಡ್ ಮೈ ಟಾಕಿಂಗ್ ಲೈಕ್ಸ್ ಮೀ. ಈ ಡೈಲಾಗ್ನ ಎಷ್ಟು ಸಲ KGF ಅಲ್ಲೂ ಇಷ್ಟೊಂದು ಸಲ ಈ ಡೈಲಾಗ್ನ ಅವರು ಹಾಕಿರಲ್ಲ ಡೈರೆಕ್ಟರ್ಸ್. ನಾನು ಅಷ್ಟು ಸಲ ನನ್ನ ಜೀವನದಲ್ಲಿ ಮಾತಾಡ್ತಾ ಇರ್ತೀನಿ. ದಿನದಲ್ಲಿ ಒಂದು 2-3 ಸಲ ಆದ್ರೂ ಮಾತಾಡ್ತಾ ಇರ್ತೀನಿ ಫ್ರೆಂಡ್ಸ್ ಶಿವ ಹತ್ರ ಎಲ್ಲ. ಏನಷ್ಟು ಮಾತಾಡ್ತೀನಿ ಅಂದ್ರೆ, ಐ ಡೋಂಟ್ ಲೈಕ್ ಟಾಕಿಂಗ್ ಲೈಕ್ಸ್ ಮೀ ಅಂತ ಶಿವಾಗ ಹೇಳ್ತಾ ಇರ್ತೀನಿ. ಅದು ತಿನ್ಬೇಡ ಇದು ತಿನ್ಬೇಡ ಅಂದ್ರೆ ಐ ಡೋಂಟ್ ಲೈಕ್ ಫುಡ್, ಐ ಅವಾಯ್ಡ್, ಬಟ್ ಫುಡ್ ಲೈಕ್ಸ್ ಮೀ ಅಂತ ಹೇಳ್ತಾ ಇರ್ತೀನಿ. ಇಂಗ್ಲಿಷ್ ಕಲ್ತಂಗೂ ಆಗುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ ಫ್ರೆಂಡ್ಸ್. ಅಂದ್ರೆ ಮಕ್ಕಳು ವಿಡಿಯೋ ನೋಡ್ತಾ ಇರ್ತೀರಲ್ಲ, ಅವ್ರಿಗೆಲ್ಲ ಇಂಗ್ಲಿಷ್ ಹೇಳ್ಕೊಟ್ಟಂಗೆ ಆಗ್ತಿದೆ ಅಂತ. ಅಂದ್ರೆ ನನ್ನ ಇಂಗ್ಲಿಷ್ ಏನಾರು ಮಕ್ಳು ಕಲಿಯಕ್ ಹೋದ್ರೆ ಬಿಡಿ, ಆ ಕಥೆನೇ ಬೇರೆ. ಅವ್ರು ಇಂಗ್ಲಿಷೇ ಮರ್ತು ಬಿಡ್ಬೇಕು ಲೈಫಲ್ಲಿ, ಆತರ ಇರುತ್ತೆ. ಯಾಕೆ ಮಾತಾಡಬಾರ್ದು ನಾವು? ಔಟ್ ಆಫ್ ಕಂಟ್ರಿ ಅವರೆಲ್ಲ ಕನ್ನಡ ಕಲಿತಿದ್ದಾರೆ, ನಾವ್ ಯಾಕೆ ಇಂಗ್ಲಿಷ್ ಕಲಿಬಾರ್ದು? ಅಷ್ಟೇ ಫ್ರೆಂಡ್ಸ್. ಬರ್ದೇ ಇದ್ರು ಕಲಿಬೇಕು. ಯಾವ್ದು ನಮಗ್ ಬರಲ್ವೋ ಅದನ್ನೇ ಟ್ರೈ ಮಾಡ್ತಾ ಇರ್ಬೇಕು. ಇಂಗ್ಲಿಷ್ ಬರಲ್ಲ ಅನ್ಕೊಂಡಿರೋದಲ್ಲ. ತಪ್ಪ ರೈಟೋ ಜೋರಾಗಿ ಮಾತಾಡ್ತಾ ಇರ್ಬೇಕು, ಅದೇ ಅಭ್ಯಾಸ ಆಗುತ್ತೆ. ಇವಾಗ ನಾನೇನು ತಪ್ಪಾಗಿ ಮಾತಾಡಿದ್ರೆ ನೀವು ಕಮೆಂಟ್ ಮಾಡ್ತೀರಾ ಅದಂಗಲ್ಲ ಹಿಂಗೆ ಅಂತ. ಕಲ್ತ್ಕೊಂಡ ಅಷ್ಟೇ, ಕೊಡ್ಕೊಳ್ಳೋದೇನಿದೆ. ಮಾತು ಕಮ್ಮಿ ಮಾಡ್ತೇನೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಹಸುವು ಜಾಸ್ತಿ ಆಗ್ತಾ ಇದೆ. ಈ ಜಾಗದಲ್ಲಿ ಒಂದ್ ಜಾಗದಲ್ಲಿ ಕುತ್ಕೊಬಿಟ್ರೆ ಇಡೀ ನಮ್ಮ ಮನೆನೇ ಕಾಣಿಸ್ತಿದೆ ಫ್ರೆಂಡ್ಸ್ ನಿಮ್ಗೆ. ನಾವು ಹೋಮ್ ಟೂರ್ ಮಾಡಂಗೆ ಇಲ್ಲ. ಯಾಕಂದ್ರೆ ಒಬ್ರು ಹೋಮ್ ಟೂರ್ ಮಾಡಿ ಪ್ಲೀಸ್ ಅಂತ ಕೇಳಿದ್ರಲ್ಲ, ನೋಡಿ ಇಷ್ಟೇ. ಡೈಲಿ ಹೋಮ್ ಟೂರ್ ನೋಡ್ಬೋದು ನೀವು ನಮ್ಮ ಚಾನಲ್ ಅಲ್ಲಿ. ನಾನು ಸುಮ್ಮನೆ ಇಲ್ಲಿ ಕುತ್ಕೊಂಡ್ಬಿಟ್ರೆ ಸಾಕು. ನೋಡಿ, ಇದೆ ಬೆಡ್ರೂಮು, ಹಾಲು, ಅದೇ ಕಿಚನ್, ಅದೇ ದೇವ್ರಗೂಡು, ಅಷ್ಟೇ ಸಿಂಪಲ್. ಮೊದಲು ಈ ತರಕಾರಿ ಕಾಳು ಎಲ್ಲ ಬೇಕ್ ಹಾಕ್ಬಿಟ್ಟು ಆಮೇಲೆ ನಾವು ಶಿವನ ಉಳ್ಕೊಂಡು ಹೋಗೋಣ ಫ್ರೆಂಡ್ಸ್. ನಮ್ಮ ಜೊತೆ ಶಿವ ಇರಲೇಬೇಕು.
ಚಿಕ್ಕ ಜಾರ್ ತರಿಸೋದೇ ಉಪ್ಸಾರ್ ಖಾರ ರುಬ್ಬಕ್ಕೆ. ಆ ಜಾರ್ 1-2 ಸಲ ಬಳಸಿದ್ರೆ ಅದೇನೇನೋ ಡಮರ್ ಆಗ್ಬಿಡ್ತಿತ್ತು. ಅದ್ ಹೆಂಗಂತಾನೆ ಅರ್ಥ ಆಗಲ್ಲ ಫ್ರೆಂಡ್ಸ್. ಶಿವ ಅದೇನಂತ ತರ್ತಿತ್ತ ಜಾರ್ಗಳನ್ನ, ದುಡ್ಡೇನ್ ಗಿಡದಲ್ಲಿ ಬಿಡ್ತೈತಾ? ವಾಪಸ್ ಕೊಡು, ರೆಡಿ ಇಲ್ಲ ರೆಡಿ ಮಾಡಿಸ್ಕೊಬಾ ಅಂದ್ರೆ ಬೇಡ ಸುಮ್ನೆ ಇರು. ಅದೆಂತ ಗಂಡನೋ. ನನ್ಗೆ ಆ ಚಿಕ್ಕ ಜಾರ್ಗಳೇ ತುಂಬಾ ಇಂಪಾರ್ಟೆಂಟ್. ನನ್ನ ಫೇಸ್ ಪ್ಯಾಕ್ ಹೇರ್ ಪ್ಯಾಕ್ ಅಲ್ಲ. ಓ ಮೈ ಗಾಡ್, ಕರೆಕ್ಟ್ ಫ್ರೆಂಡ್ಸ್. ಮೊನ್ನೆ ಹೇರ್ ಪ್ಯಾಕ್ ಮಾಡಿದೆ, ಆವಾಗ ರಿಪೇರಿ ಆಗಿತ್ತು, ಮತ್ತೆ ರೆಡಿನೇ ಆಗಿಲ್ಲ ಜಾರು. ಈ ವಿಷಯ ಶಿವಾಗ ಹೇಳೋದಂದ್ರೆ ಅಷ್ಟೇ, ಭೂಕಂಪ ಪ್ರಳಯ, 3ನೇ ಮಹಾಯುದ್ಧ. ಅದಕ್ಕೆ ಹೇಳ್ದೆ ಇದನ್ನ ನಿಮ್ಮಲ್ಲೇನೆ ಮುಚ್ಚಿಟ್ಕೋಬೇಕು. ಇಷ್ಟು ಐಟಮ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮೆಣಸಿನಕಾಯಿ ಇಲ್ಲೇ ಐತೆ, ಅದ್ರಲ್ಲಿ ಒಂದ್ ಸ್ವಲ್ಪ ತಗೊಳ್ಳೋದು. ಮೊದಲು ಇದನ್ನೆಲ್ಲ ಬೇಯಿಸಕ್ಕೆ ಹಾಕ್ಬಿಡ್ತೀನಿ. ಒಂದು ಕುಕ್ಕರ್ ಇಟ್ಕೊಂಡು ತೊಗರಿಬೇಳೆ ತೊಳೆದಾಕೊಳ್ತಾ ಇದ್ದೀನಿ. ಅವರೇ ಬೇಳೆನೇ ಹಾಕ್ಕೋಬೇಕು, ಇದು ಟೇಸ್ಟಾಗಿ ಬರಬೇಕು ಅಂದರೆ. ಆದರೆ ಅವರೇ ಬೇಳೆ ಖಾರಿ ಆಗಿತ್ತು ಅಂದ್ಬಿಟ್ಟು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಹುಳಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರೋ ಪಡವಲಕಾಯಿ ಹಾಕ್ಕೊಂಡು, ನೀರು ಹಾಕ್ಕೊಂಡು, ಉಪ್ಪು ಹಾಕ್ಕೊಂಡು ಇದನ್ನು ಒಂದೇ ವಿಸಿಲ್ ಹಾಕ್ಕೋಬೇಕು. ಬೇಳೆ ಬೇಗ ಬೇಯುತ್ತೆ ನಮ್ಮ ಮನೇಲಿ, ಹಾಗಾಗಿ ಒಂದೇ ವಿಸಿಲ್ ಸಾಕು. ಫ್ರೆಂಡ್ಸ್, ಮುದ್ದೆಗೂ ಇಟ್ಟಿದ್ದೀನಿ, ರಾಗಿ ಮುದ್ದೆ ಮಾಡ್ಕೋಬೇಕು ಉಪ್ಸಾರಿಗೆ. ಹಾಗಾಗಿ ಅದು ಒಂದು ವಿಸಿಲ್ ಬಂದರೆ ಸಾಕು. ನಮ್ಮ ಪ್ರಕಾರ ನಮ್ಮನೆ ಬೇಳೆ ಬೇಗ ಬೇಯುತ್ತೆ, ಮತ್ತು ಮುದ್ದೆನೂ ಬರುತ್ತೆ. ಅಷ್ಟರಲ್ಲಿ ಹೆಸರು ಬರುತ್ತೆ. ಅಷ್ಟರಲ್ಲಿ ನಾವು ಶಿವಕುಮಾರ ನೋಡಿಕೊಂಡು ಕರ್ಬೇವಿನ ಸೊಪ್ಪು ಕಮ್ ಹೇಳಿದ್ದಾನೆ ಆಲ್ರೆಡಿ. ಅವನು ಹೋಗಿದ್ದಾನೆ ಶಿವ ಹತ್ರ. ವಾತಾವರಣ ಅಂತೂ ಸೂಪರ್ ಆಗೈತೆ ಫ್ರೆಂಡ್ಸ್. ಒಂದು 30 ನಿಮಿಷದಲ್ಲಿ ಅಡುಗೆ ಆಗ್ಬಿಡುತ್ತೆ. ನಾನು ಇಷ್ಟೊತ್ತನಕ ಶಿವ ಇಷ್ಟೊತ್ತಿಗೆ ಕೆಲ್ಸಕ್ಕೆ ಹೋಗುತ್ತೆ ಫ್ರೆಂಡ್ಸ್. ಪಾಪ ಹಂಗಿಂತ ಬಿಲ್ಡಪ್ ಕೊಟ್ಟೆ. ನೋಡಿದ್ರೆ ಫೋನಲ್ಲಿ ಮಾತಾಡೋಕೆ ಇಲ್ಲಿ ತನಕ ಬರ್ತಿದ್ದೆ. ಅದೇನು ಫ್ರೆಂಡ್ಸ್, ಮನೇಲಿ ಮಾತಾಡಲ್ಲ, ಹೊರಗಡೆ ಬಂದು ಸೀಕ್ರೆಟಾಗಿ ಮಾತಾಡ್ತೈತೆ ಅಂದರೆ ನಂಗೆ ಸಮಥಿಂಗ್ ರಾಂಗ್ ಅಂತ ಅನಿಸ್ತೈತೆ. ಆಮೇಲೆ ನನ್ನ ಹತ್ರ ರಾಂಗ್ ಆದರೆ ಗೊತ್ತಲ್ವಾ ಅಂದ್ಬಿಟ್ಟು ಆಮೇಲೆ ಸುಮ್ಮನೆ ಆಗ್ತೀನಿ. ನಾವು ಏನಿದ್ರು ಸಾಕ್ಷಿ ಇಲ್ಲದೆ ಏನೂ ಮಾತಾಡಲ್ಲ ಫ್ರೆಂಡ್ಸ್, ನೀವೇ ನೋಡ್ಕೊಳ್ಳಿ. ಓಹೋ, ಶಿವ ಫೋನಲ್ಲಿ ಮಾತಾಡ್ತಾ ಇದ್ರೆ ಟಾಮು ಸಿಗ್ನಲ್ ಕೊಡ್ತಾನೆ ನಾನು ಬರೋದನ್ನ ನೋಡ್ಬಿಟ್ಟು. ಇಲ್ಲೇನೋ ನಡೀತಾ ಇದೆ ಫ್ರೆಂಡ್ಸ್, ಖಂಡಿತ ನಡೀತಾ ಇದೆ. ಏನ ಟಾಮ್ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ಹೋಗಿದ ತಕ್ಷಣ ಶಿವ ಕಾಲ್ ಹೆಂಗ್ ಕಟ್ ಮಾಡ್ತೈತೆ ಅಂತ. ವಾಟ್ ಹ್ಯಾಪನ್ ಟಾಮ್? ಏನು ಸಿಗ್ನಲ್ ಕೊಟ್ಟೆ? ಸರಿ ಆಮೇಲೆ ಮಾಡ್ತೀನಿ ಅಂತ ಇವಾಗ ಫೋನ್ ಕಟ್ ಮಾಡ್ತೈತೆ. ನೋಡ್ಕೊಳ್ಳಿ ಫ್ರೆಂಡ್ಸ್, ಕಳೆ ಕೀಳ್ತೈತೆ. ಮಾಡ್ತೀರ ನಾನು ಮಾಡ್ತೀರ ಯಾಕೆ ನಾನು ಬಂದ ತಕ್ಷಣ ಆಮೇಲೆ ಮಾಡ್ತೀನಿ ಅಂತ ಕಟ್ ಮಾಡ್ಬಿಡ್ತೀಯಾ? ಇನ್ನೇ ಮಾಡಿ ಮಾತಾಡ್ತಾ ಇರ್ಬೇಕು. ಮಾತಾಡು, ನನ್ನ ಹತ್ರ ಮಾತಾಡೋಕೆ ಏನು ಭಯ? ಏನಿಲ್ಲ, ಡಿಸ್ಟರ್ಬ್ ಆಗಿದೆ ನೋಡಿ. ದುರಂಕ ಮಾತಾಡ್ತಾನೆ. ಡಿಸ್ಟರ್ಬಾ? ನಾನು ಡಿಸ್ಟರ್ಬ್ ಅಪ್ಪಿ? ದೊಡ್ಡ ಡಿಸ್ಟರ್ಬ್ ಇವನು. ಸರಿ ಬಾ ಮನೆಗೆ ಪಾಪಿ. ಹೋಗಪ್ಪ. ಟಾಮ್ ಕಮ್ ಹಿಯರ್. ಅಡುಗೆ ಆಗ್ತಾ ಇದೆ, ಒಂದು 20 ನಿಮಿಷ ಟೈಮ್ ಕೊಡಿ, ಆಮೇಲೆ ನಾನೇ ಕಾಲ್ ಮಾಡ್ತೀನಿ. ಬಾ ಅಂದರೆ ನೀನು ಬಂದರೆ ಬೇಗ ಒಲೆ ಉರಿತದೆ, ಬೇಗ ಅಡುಗೆ ಆಯ್ತದೆ ಅಂತ. ಶಿವ ಕಣ್ಮುಂದೆ ಇದ್ರೆ ಗಂಡನ ಹೊಟ್ಟೆಸಿ ಬೇಗ ಅಡುಗೆ ಮಾಡ್ಬೇಕಂತ ಕೈಕಾಲು ಸ್ವಲ್ಪ ಬೇಗ ಆಡ್ತೈತೆ ಅಷ್ಟೇ ಫ್ರೆಂಡ್ಸ್. ಬಾ ಟಾಮು, ಟಾಮ್ ಬಾ. 2 ಎಳೆ ಸಾಕು. ಇದನ್ನು ಸ್ವಲ್ಪ ಬೆಳಿಬೇಕು ಫ್ರೆಂಡ್ಸ್. ನಾನು ಲಾಸ್ಟಲ್ಲಿ ಹೋಗಿ ಕಿತ್ಕೊಳ್ತೀನಿ, ಜಾಸ್ತಿ ಕಿತ್ಕೊಳ್ತೀನಿ. ಬರ ಟಾಮ್, ನಿನಗೆ ಒಂದು ಜವಾಬ್ದಾರಿ ಕೊಡ್ತಾ ಇದ್ದೀನಿ. ಶಿವ ಯಾರ ಹತ್ರ ಮಾತಾಡ್ತಿದ್ದ ಅಂತ ಕೇಳಿಸ್ಕೊಬಂದು ನನಗೆ ಹೇಳ್ಬೇಕು, ಗೊತ್ತಾಯ್ತಾ? ಇದೇನು ನೀರು ಆಡ್ತಾ ಇಲ್ಲ ಫ್ರೆಂಡ್ಸ್, ಆದ್ರೂ ಒಂದು ನಂಬಿಕೆ ಕಾಯಿ ಹಸಿದೇ ಇರ್ತೈತೆ ಅಂತ, ಅದಕ್ಕೆ ಇದನ್ನೇ ಸುರಿತೀನಿ. ಫ್ರೆಂಡ್ಸ್, ಇದ್ರಲ್ಲಿ ಒಂದು ಸ್ವಲ್ಪನೂ ಎಳ್ನೀರಿಲ್ಲ, ಆದ್ರೂ ಹಸಿ ಐತೆ. ಆದ್ರೂ ನನಗೆ
ಕಾಯಿ ಸುಲಿಯೋಕೆ ಮುಂಚೆನೆ ಹೆಂಗ್ ಗೊತ್ತಾಯ್ತು ಅಂದ್ರೆ ನನಗೆ ಮೂರನೇ ಕಣ್ಣಿದೆ ಫ್ರೆಂಡ್ಸ್. ಸಖತ್ತಾಗೈತೆ, ಸಾಂಬಾರ್ಗೆ ಕರೆಕ್ಟ್ ಆಗೈತೆ. ಯಾವ ಸಾರು ತೆಂಕಾಯಿ ಇಲ್ಲಾಂದ್ರೆ ಉಪ್ಪು ಸಾರು ತೆಂಕಾಯಿ ಇರಲೇಬೇಕು ಫ್ರೆಂಡ್ಸ್. ಅದು ಒಗ್ಗರಣೆ ಮಾಡಿದ್ರೆ ಸೂಪರ್ ಆಗುತ್ತೈತೆ. ಅದಕ್ಕೋಸ್ಕರನೇ ಸಾಹಸ ಮಾಡಿ ಬೆಳಗ್ಗೆ ತೆಂಕಾಯಿ ಸುಲ್ದಿರೋದು. ನೋಡಿ ನಾನು ವರ್ಕೌಟೇ ಆಗೋಯ್ತು. ಶಿವತ್ರ ಊಟ ಬಂದೆ, ವಾಕಿಂಗ್ ಆಯ್ತು, ತೆಂಕಾಯಿ ಸುಲ್ದೆ ವರ್ಕೌಟ್ ಆಯ್ತು. ಇನ್ಯಾಕೆ ಬೇಕು ಫ್ರೆಂಡ್ಸ್ ನಾನು ವೆಯ್ಟ್ ಲಾಸು? ನಾನು ಯಾಕೆ ಜಿಮ್ಗೆ ಹೋಗ್ಬೇಕು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ? ಬೆಳಗ್ಗೆ ಮನೆ ಬಾಗಿಲು ಗುಡಿಸ್ತೀವಾ, ಅದು ವರ್ಕೌಟ್. ಸಣ್ಣಾಗಿ ಮನೆ ಮಿಸ್ ವರ್ಲ್ಡ್ಗೆ ಆಗ್ಬೇಕಾ ಏನೀಗ? ಇಲ್ಲಿ ಯಾವ್ದಾರ ಫಿಲಮ್ ಹೀರೋಯಿನ್ ಆಗ್ಬೇಕಾ ಏನು? ಇಲ್ವಲ್ಲ. ಯಾವ್ದಾರ ಫಿಲಮ್ ಹೀರೋಯಿನ್ಗಾಗಿ ಚಾನ್ಸ್ ಕೊಡ್ತೀವಿ ಅಂತ ಹೇಳಿ ಸಣ್ಣ ಆಗ್ತೀನಿ. ಯಾಕಾಗಲ್ಲ? ಅವಾಗೊಂದು ನಮಗೆ ಇಂಟ್ರೆಸ್ಟ್ ಬರುತ್ತೆ, ನಾನು ಹೀರೋಯಿನ್ ಆಗ್ತಾ ಇದ್ದೀನಿ ಸಣ್ಣ ಆಗ್ಬೇಕು ಅಂತ. ನೋಡಿ ಕಾಯಿ ತುರಿತಾ ಇದ್ದೀನಿ, ಇದು ಸಹ ಒಂದು ವರ್ಕೌಟ್ ನಿಜ ಫ್ರೆಂಡ್ಸ್. ಇವೆಲ್ಲ ಈಸಿ ಅಂದ್ಕೊಂಡಿದ್ದೀರಾ ಫ್ರೆಂಡ್ಸ್? ತುಂಬಾ ಕಷ್ಟ. ಗಂಡು ಮಕ್ಳಿಗೆ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳಿಗೆ ಗೊತ್ತು ನಾರ್ಮಲ್ ಆಗಿ. ಇದೆಲ್ಲ ತುಂಬಾ ಕಷ್ಟ. ನನ್ನ ಹೇರ್ ಸ್ಟೈಲ್ ಒಳಗೆ ನನ್ನ ಮುಖ ಆಯ್ತಾ, ನನ್ನ ಮುಖದೊಳಗೆ ನನ್ನ ಹೇರ್ ಸ್ಟೈಲ್ ಆಯ್ತಾ ಒಂದು ಗೊತ್ತಾಗ್ತಾ ಇಲ್ಲ. ಹಳೆ ಫಿಲಮ್ ಹೀರೋಯಿನ್ ಹಿಂಗೆ ತಾನೆ ಫ್ರೆಂಡ್ಸ್ ಹಾಕೊಳ್ಳೋದು, ಅದಕ್ಕೆ ನಾನು ಈ ಥರ ಹಾಕೊಂಡೆ. ಒಂದು ಬಾಣಲಿ ಇಟ್ಕೊಂಡು ಒಣಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿನ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಅದು ಘಾಟ್ ಬರಬಾರ್ದು, ಗಮ್ ಅಂತ ಸ್ಮೆಲ್ ಬರಬೇಕು. ಅವಾಗ ಉಪ್ಸಾರು ಖಾರ ಚೆನ್ನಾಗಿ ಬರ್ತೈತೆ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೋಬೇಕು. ರೊಟ್ಟೆ ಹೆಂಚಲ್ಲಿ ಹುರ್ಕೊಂಡ್ರು ಚೆನ್ನಾಗಿರುತ್ತೆ. ಮುರಿದ್ರೆ ಪಟ್ ಅಂತ ಮುರ್ಕೋಬೇಕು. ಅಲ್ಲಿವರೆಗೂ ಹುರ್ಕೊಂಡು ಸೈಡ್ಗೆ ಎತ್ಕೊಂಡು ಅದೇ ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾಕೆ ಅಂದರೆ ತರಕಾರಿ ಬೇಯಿಸಿಟ್ಕೊಂಡಿದ್ನಲ್ಲ ಅದು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ. ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಹಂಗೆ ಈರುಳ್ಳಿಗಾಗಷ್ಟು ಮಾತ್ರ ಉಪ್ಪು ಹಾಕ್ಕೊಂಡಿದ್ದೀನಿ. ಆಗಲೇ ತರಕಾರಿಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡು ಅರ್ಧಂಬರ್ಧ ಅಷ್ಟೇ ಈರುಳ್ಳಿ ಒಗ್ಗರಣೆ ಆಗಬೇಕು. ಆಮೇಲೆ ಬಸ್ತಿಟ್ಕೊಂಡಿರೋ ಬೇಳೆನ ತರಕಾರಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಹುರ್ಕೋಬೇಕು. ಅವಾಗ ಟೇಸ್ಟ್ ಚೆನ್ನಾಗಿ ಬರ್ತೈತೆ. ಎಣ್ಣೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಲಾಸ್ಟಲ್ಲಿ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಕಾಯಿ ತುರಿ ಹಾಕ್ಕೊಳ್ಳೇಬೇಕು. ತರಕಾರಿ ಪಲ್ಯಗಳಿಗೆ ಸೂಪರಾಗಿ ಬರುತ್ತೆ. ಇದು ಉಪ್ಸಾರಿಗೆ ಮಾತ್ರ ಅಲ್ಲ, ಬಸ್ಸಾರಿಗೂ ಇದೇ ಥರ ಮಾಡ್ಕೋಬೋದು. ಮತ್ತು ಚಪಾತಿ ಪೂರಿ ಎಲ್ಲದಕ್ಕೂ ಚೆನ್ನಾಗಿರ್ತೈತೆ. ಸ್ವಲ್ಪ ಧನ್ಯ ಪುಡಿ ಖಾರದ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಬಿಟ್ರೆ ನಮ್ಮ ಉಪ್ಸಾರು ಪಲ್ಯ ರೆಡಿ ಆಗಿಬಿಡ್ತೈತೆ. ಉಪ್ಸಾರು ಖಾರಕ್ಕೆ ಹುರಿದಿಟ್ಕೊಂಡೋ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಜೀರಿಗೆ, ಮೆಣಸು, ಉಪ್ಪು, ಬೇಯಿಸಿಟ್ಕೊಂಡಿರೋ ಬೇಳೆ, ಟೊಮೊಟೊ, ಕೊತ್ತಂಬರಿ ಇಷ್ಟನ್ನು ಹಾಕಿ ರುಬ್ಕೊಂಡೆ ನುಣ್ಣಗೆ. ಆ ಜಾರಲ್ಲಿರೋ ಖಾರನ ಸ್ವಲ್ಪ ಸೈಡಿಗೆ ತಗೊಳ್ತಾ ಇದ್ದೀನಿ. ಚಿಕ್ಕ ಜಾರು ಡಮರ್ ಆಯ್ತಲ್ಲ ಅದಕ್ಕೆ ದೊಡ್ಡ ಜಾರಲ್ಲೇ ರುಬ್ಕೊಂಡಿದ್ದೀನಿ. ಸ್ವಲ್ಪ ತರ್ತರಿಯಾಗೆ ಬಂದೈತೆ, ಆದರೂ ಪರವಾಗಿಲ್ಲ. ಅದೇ ಜಾರಿಗೆ ತರಕಾರಿ ಬಸ್ಕೊಂಡಿರೋ ನೀರು ಹಾಕಿ ಆ ಜಾರನ್ನ ಕ್ಲೀನ್ ಮಾಡಿಕೊಂಡು ಆ ಉಪ್ಪು ನೀರನ್ನ ಒಂದು ಸ್ವಲ್ಪ ಕುದಿಸ್ಕೊಂಡೆ ಸಾಕು, 1 ಕುದಿಯಷ್ಟು. ಇದಕ್ಕೆಲ್ಲ ರಾಗಿ ಮುದ್ದೆ ಇರಲೇಬೇಕಲ್ಲ. ಹಿಟ್ಟು ಬೇರೆ ಹಾಕ್ಸ್ಕೊಬಂದಿದ್ದಿತ್ತು. ಕಪ್ಪು ಮುದ್ದೆ ಆಗಿತ್ತು ನಮ್ಮ ಮನೇಲಿ. ಹೆಂಗೆ ಆಗಲಿ ಮುದ್ದೆ ಶಕ್ತಿ ಬರ್ತೈತಾ ಅಷ್ಟು ಮುದ್ದೆ ಇರಲೇಬೇಕು. ಯಾರಾದರೂ ಮುದ್ದೆ ತಿಂದಿಲ್ಲ ಅಂದ್ರೆ ಅನ್ನಕ್ಕೂ ಟ್ರೈ ಮಾಡಿ. ಸಾರು ಅನ್ನಕ್ಕೂ ಸೂಪರಾಗಿರುತ್ತೆ. ಯಾರದು? ಯಾರದು? ಯಾರಿಲ್ಲ ಕಡೆ ಮಾತಾಡ್ತಿದ್ದೆ. ನಾನು ಬಂದ ತಕ್ಷಣ ಕಟ್ ಮಾಡ್ತಿದ್ಯಾ? ಏನಪ್ಪಿ ಏನ್ ನಡೀತೈತೆ ಹೇಳು? ಓಡೋಗ್ಬಿಡುವ ಅಂತ ಡಿಸ್ಕಸ್ಸು. ಯಾವ ಆಂಟಿ ಜೊತೆ? ಬಿಸಿ ಬಿಸಿ ಮುದ್ದೆ ಸಾಂಬಾರ್. ಬಿಸಿ ಬಿಸಿ ಮುದ್ದೆ ಅಲ್ಲ, ಕರಿ ಕರಿ ಮುದ್ದೆ ಸಾಂಬಾರ್ ಫ್ರೆಂಡ್ಸ್. ಬನ್ನಿ ಬನ್ನಿ. ಸಾರ್ ಸಾರ್ ತುಂಬಾ ದಿನಗಳ ನಂತರ ಉಪ್ಸಾರು. ಮುದ್ದೆ ನೋಡಪ್ಪಿ ಎಷ್ಟು ಬ್ಲಾಕ್ ಐತೆ ನಮ್ಮಿಬ್ರ ಕಲರೇ. ಉಪ್ಸಾರು ಖಾರ ಜಾಸ್ತಿ ಇರ್ಬೋದು, ಸ್ವಲ್ಪ ಮಿಕ್ಸ್ ಮಾಡ್ಕೋ. ನೀನ್ ಹೇಳಿದ್ಯಾ ಮೆಣಸಿನ್ಕಾಯಿ ಖಾರ ಜಾಸ್ತಿ ಅಂತ? ಅಂದಿಲ್ಲ, ನೋಡೋಣ. ಟೇಸ್ಟ್ ಟೆಲಿಟ್. ಆಯ್ತಲ್ಲ, ಘಾಟಲ್ಲೇ ಗೊತ್ತಾಯ್ತು ನನಗೆ ಖಾರ ಐತೆ ಅಂತ. ಉಪ್ಪು ಸ್ವಲ್ಪ ಹಾಕ್ಲಾ ಖಾರ ಬೇರೆ ಅನ್ಸಕ್ಕೆ? ಉಪ್ಪು ನೀರು ಸ್ವಲ್ಪ ಹಾಕ್ಲಾ? ಹಂಗೆ ಸರಿ ಇದಾ? ತುಪ್ಪ 1 ಸ್ಪೂನ್ ಹಾಕ್ಲಾ? ಸರಿ. ತುಪ್ಪ ತಿಂದ್ರೆ ಚರ್ಬಿ ಬರಲ್ಲಪ್ಪಿ, ಚರ್ಬಿ ಕರಗ್ತದೆ ನಿಜ. 1 ಲೋಟ ಬಿಸಿನೀರಿಗೆ 1 ಸ್ಪೂನ್ ತುಪ್ಪ ಹಾಕೊಂಡು ಕುಡಿದ್ರೆ ನಾವು ಸ್ಲಿಮ್ ಆಗ್ತೀವಂತೆ. ನಾಳೆ ಇದನ್ನು ಟ್ರೈ ಮಾಡ್ಬೇಡಪ್ಪ. ಬೆಳ್ಳುಳ್ಳಿ ತಿಂತೀನಿ ಸಣ್ಣ ಆಗ್ತೀನಿ ಅನ್ಬಿಟ್ಟು ಮನೇಲಿರೋ ಬೆಳ್ಳುಳ್ಳಿ ಎಲ್ಲ kg ಗಟ್ಲೆ ತಿಂದಾಕಿದ್ಯಾ?
ಇತ್ತೀಚೆಗೆ ಬೆಳ್ಳುಳ್ಳಿ ತಿಂತಾ ಇಲ್ಲ ತಾನೆ ನೀನು, ಅದಕ್ಕೆ ಬೆಳ್ಳುಳ್ಳಿ ಸ್ಟಾಕ್ ಆಗವೆ ಅಂತ ಸಾಹಸ ಎಲ್ಲ ಕೈ ಹಾಕ್ಬೇಡಪ್ಪಿ. 3 hours later. ಹಾಯ್ ಫ್ರೆಂಡ್ಸ್, ಮತ್ತೆ ಸಂಜೆ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀವಿ. ಶಿವ ಹಾಲು ತಗೊಬರ್ತೈತೆ. ಹಾಲು ಇವತ್ತು ತುಂಬ ತುಂಬ ಬೇಕಿತ್ತು. ಇಲ್ಲ ಯಾಕೆ? ಆಹಾ ಚಮಕ ಇಲ್ಲ, ನಿಜವಾಗ್ಲೂ ಹಾಲಿಲ್ಲಪ್ಪಿ ಇದೆ ಫ್ರೆಂಡ್ಸ್. ಯಾಕೆಂದ್ರೆ ಎಲ್ಲಿ ಮಳೆ ಆಗ್ತೈತೋ ಏನೋ ಗೊತ್ತಿಲ್ಲ. ಯಾವ ದೇಶದಲ್ಲಿ ಮಳೆ ಆಗ್ತೈತಪ್ಪ ಇಲ್ಲಿ ಚಳಿ ಆದ್ರೆ? ಬಳ್ಳಾರಿ ಹುಬ್ಳಿ ಕೋಲಾರ ಎಲ್ಲ ಕಡೆ ಮಳೆ ಆಗ್ತೈತೆ. ಇಲ್ಲಿ ಮಳೆ ಆಗ್ಲಿಲ್ಲ ಅಂದ್ರೆ ಇಲ್ಲಿ ನಾವು ಪಾಪ ಮಾಡಿದೀವಿ ಅಂತನಾ. ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ ಫ್ರೆಂಡ್ಸ್. ಬೆಳಗ್ಗೆಯಿಂದ ಹೆಂಗಾಗ್ತೈತೆ ಚಳಿ ಅಂದ್ರೆ, ಚಳಿ ಆಗ್ತಿರೋ ಕೆಲ್ಸಕ್ಕೆ ಏನ್ ಮಾಡಿದೀನಿ ಅಂದ್ರೆ ಪಾತ್ರೆ ತೊಳಿದೆ ಇಟ್ಟಿದೀನಿ. ನಮ್ ಟಾಮು ಸಹ ಮುದ್ರಕೊಂಡ್ ಮಲ್ಗವನಂದ್ರೆ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಎಷ್ಟು ಚಳಿ ಇರ್ಬೋದು ಇಲ್ಲಿ. 90 ಡಿಗ್ರಿ ಚಳಿ ಐತೆ. 90 ಡಿಗ್ರಿ ಇದ್ದಿದ್ರೆ ನಾವು ಫ್ರೀಸ್ ಆಗ್ತಿದ್ವೇನೋ. ಅದಕ್ಕೆ ಮೊದಲು ನಾವು ಕಾಫಿ ಕುಡಿಬೇಕು. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್. ಬಜ್ಜಿ ಬೋಂಡ ಎಲ್ಲ ಇವತ್ತು ನೆನಪಾಗ್ತೈತೆ. ಆಲ್ರೆಡಿ ನೆನೆ ಜಾಸ್ತಿ ತಿನ್ಬಿಟ್ಟಿದೀವಿ. ಅದಕ್ಕೆ ಇವತ್ತು ತಿನ್ನೋದು ಬೇಡ, ಕಾಫಿ ಕುಡಿಯೋಣ. ಕೆಲಸದಿಂದ ಬಂದು ಪ್ರತಿ ಸಲ ಮನೆ ಬಾಗಿಲೆಲ್ಲ ಗುಡಿಸ್ಬಿಟ್ಟು ನಾನು ಪಾತ್ರೆ ತೊಳೆ ಕೂತ್ಕೊಳ್ತಾ ಇದ್ದೆ. ಇವತ್ತು ಆಗ್ತಾನೆ ಇಲ್ಲ ಫ್ರೆಂಡ್ಸ್. ಪಾತ್ರೆ ಹಂಗೆ ಬಿದ್ದಿದ್ರು ಪರವಾಗಿಲ್ಲ, ನನ್ ಚಳಿ ಮಾತ್ರ ನಡಗಲಾರೆ ನಾನು. ಒಂದೊಂದ್ಸಲ ನಮ್ಮ ಆರೋಗ್ಯ ಕಡೆ ನಾವು ಗಮನ ಕೊಡ್ಬೇಕು ಫ್ರೆಂಡ್ಸ್. ಪಾತ್ರೆ ತೊಳೆದಿಲ್ಲ ಬುಕ್ಕಪ್ಪ ಪ್ರಳಯ ಏನೂ ಆಗಲ್ಲ. ನಾಳೆ ತೊಳೆನ ಅಷ್ಟೇ. ವಿಡಿಯೋ ಮಾಡ್ತೀನಿ 6 ಪ್ಯಾಕ್ ಕೊಡಿನ ಫ್ರೆಂಡ್ಸ್. ಇವತ್ತು ಶಿವ ಕೈಲಿ ಕಾಫಿ ಮಾಡ್ಸೋಣ, ನನ್ನ ಕೈಲಿ ಕಾಫಿ ಮಾಡ್ಸೋಣ. ಶಿವ ಕೈಲಿ ಅಪ್ಪೇ, ಎಲ್ರು ನಿನ್ ಕೈಲಿ ಅಂತ ಹೇಳ್ತಾವ್ರಪ್ಪೇ. ಅದೇನಂತ ಗೊತ್ತಿಲ್ಲ ಫ್ರೆಂಡ್ಸ್. ಏನೋ ತಿನ್ನೋಣ ಅನಿಸ್ತೈತೆ, ಏನು ಇಲ್ಲ ತಿನ್ನಕ್ಕೆ. ನಾನು ಅಡ್ಗೆ ಮಾಡಿದ ತಕ್ಷಣ ಸಿಲಿಂಡರ್ ಆಫ್ ಮಾಡ್ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್ ಕೆಲ್ಸಕ್ಕೆ. ಒಂದ್ ಬಿಸಿನೀರು ಕಾಯಿಸ್ಕೊಳ್ಳಿ ತಕ್ಷಣ ಆಫ್ ಮಾಡ್ಬಿಟ್ಟು ಹೋಗ್ತೀನಿ. ಮಾತ್ರ ಯಾಕೆ ರಿಸ್ಕ್ ತಗೊಳ್ಳೋದು ಯಾಕೆ? ಈಗ ನೋಡ್ತಾ ಇರ್ತೀವಲ್ಲ ನ್ಯೂಸಲ್ಲೆಲ್ಲ, ಭಯ ಆಗ್ತೈತೆ. ಆತರ ಎಲ್ಲ ಯಾಕೆ ಸಾಯ್ಬೇಕು ಬರ್ನ್ ಆಗಿ? ಯಪ್ಪ, ಪ್ರಪಂಚದಲ್ಲ ಸಾವುಗಳಲ್ಲಿ ಅತಿ ಭಯಂಕರವಾದ ಸಾವು ಅಂದ್ರೆ ಮೈ ಸುಟ್ಕೊಂಡು ಸಾಯೋದಂತೆ ಫ್ರೆಂಡ್ಸ್. ಅದಕ್ಕೆ ನಂಗೆ ಫುಲ್ ಭಯ. ಸಿಲಿಂಡರ್ ಆಫ್ ಮಾಡ್ಕೊಳ್ಳಿ. ಮಕ್ಳು ಮರಿ ಇರ್ತಾರ ಮನೇಲಿ, ಸಿಲಿಂಡರ್ ಹತ್ರ ಮಕ್ಳು ಮರಿನ್ ಬಿಡಬೇಡಿ, ಹುಷಾರು. ಅದೇನೋ ಬಂದೈತೆ ಫ್ರೆಂಡ್ಸ್. ಈಗ ಸಿಲಿಂಡರ್ ಒಂಥರ ಏನಪ್ಪ ಅದು ಕಂಬಿದು ಕೇಜ, ಅದೇ ಫ್ರೆಂಡ್ಸ್ ಪಕ್ಷಿ ಕೂಡ ಆಗ್ತೀವಲ್ಲ, ಬೋನ್ ತರ ದೊಡ್ಡ ಸಿಲಿಂಡರ್ ಇಡೋದು ಬೋನ್ ತರ ಬಂದೈತೆ. ಅದ್ರಲ್ಲಿ ಇಡಿ, ಅದ್ ತಗೊಳ್ಳಿ, ಕಷ್ಟ ಆದ್ರೂ ಪರವಾಗಿಲ್ಲ ಮಕ್ಳಿರೋ ಮನೇಲಿ. ಅದ್ರಲ್ಲಿ ಇಡಿ, ಸೇಫ್ಟಿ. ಮನೆ ಬೈಲಿ ಪೆಂಗ್ವಿನ್ ತರ. ಏನಪ್ಪಿ ನೀನು? ಶಿವ ಸ್ವೆಟರ್ ಹಾಕೊಂಡೈತೆ, ಫುಲ್ ಪ್ಯಾಕ್ ಮಾಡ್ಕೊಂಡ್ರೆ ಇನ್ ಎಷ್ಟು ಚಳಿ ಇರ್ಬೋದು. ನನಗ್ ಸ್ವೆಟರ್ ಇಲ್ಲ ಅಂತ ನೀನ್ ಸ್ವೆಟರ್ ಹಾಕೊಂಡು ನಾನು ಅಂಗಿಸ್ತಾ ಇದೀಯಾ? ಅದ್ ಹಳೇದಾಗ್ಬಿಡ್ತಲ್ಲ. ಟೋಪಿ ಸ್ವೆಟರ್ ಬೇಕು ನನಗೆ. ನಾನು ಎಷ್ಟು ಸಲ ಕೇಳ್ತೀನಿ ಫ್ರೆಂಡ್ಸ್, ನನಗೆ ಟೋಪಿ ಸ್ವೆಟರ್ ಬೇಕು ಗಂಡ್ ಮಕ್ಳ ತರ ಅಂತ. ನಿನ್ ಕೈ ಕಾಫಿ ಕುಡಿಯೋಣ ಅಂತ ನಾನು ವೇಟ್ ಮಾಡ್ತಿದ್ದೆ. ಒಂದೇನೋ ಕಾಫಿ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನಿಮ್ಗೋಸ್ಕರ ನಾವ್ ಯಾಕೆ ತ್ಯಾಗ ಮಾಡ್ಬೇಕು? ಈ ಚಳಿಲೆಲ್ಲ ನಡ್ಕೊಂಡು ನಾವು ಕಾಫಿ ಮಾಡಲ್ಲ. ನೆಕ್ಸ್ಟ್ ಟೈಮ್ ಅಂತ ಹೇಳಿದ್ರೆ ಬರೀ ಹೆಣ್ಮಕ್ಳೇ ಹುಟ್ಬೇಕಂತ ಪ್ರಪಂಚದಲ್ಲಿ ಹುಟ್ತೀನಿ ನಾನು. ಗಂಡ್ ಮಕ್ಳು ಮುಖ ನೋಡಿದ್ರು ಆಗ್ತಾ ಇಲ್ಲ. ಶಿವ ಐತೆ ಎಲ್ಲ ಗಂಡ್ ಮಕ್ಳಿಗೂ ಬೈತಾ ಇದ್ದೀನಿ. ಸಾರಿ ಫ್ರೆಂಡ್ಸ್, ಅಣ್ಣ ತಮ್ಮದ್ರ ಸಾರೀಸ್. ಒಂದ್ ಅಯ್ಯೋ ಪಾಪ ಅನ್ನೋಲ್ಲ ಶಿವಕ್ಕೆ. ತಿನ್ನಕ್ಕೆ ಏನಿಲ್ವನ? ಅವಲಕ್ಕಿ ಗಟ್ಟಿ. ಅವಲಕ್ಕಿನ ಬಾಯಿಗೆ ಹಾಕೋಬೇಕು, ಸಕ್ಕರೆ ಹಾಕೋಬೇಕು. ಸೂಪರ್ ಟೇಸ್ಟು ಅವಲಕ್ಕಿ ಸಕ್ಕರೆ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾರ್ಮಲ್ ಆಗಿ ದೇವಸ್ಥಾನ ಪ್ರಸಾದಲ್ಲಿ ಇವಾಗ ಕೇಸರಿ ಭಾತ, ಪುಳಿಯೋಗರೆ, ಪೊಂಗಲ್ ಅವು ಮಾಡ್ತಾರೆ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಡಲೆಪಪ್ಪು ಸಕ್ಕರೆ ಮಿಕ್ಸ್ ಮಾಡ್ಕೊಟ್ಬಿಡೋದು, ಅವಲಕ್ಕಿ ಸಕ್ಕರೆ ಮಿಕ್ಸ್ ಮಾಡ್ಕೊಟ್ಬಿಡೋದು. ಅದೇ ನಮ್ಗೆ ಪ್ರಸಾದ ಸ್ಕೂಲಲ್ಲಿ, ಸ್ಕೂಲ್ಗೆ ಹೋಗೋ ಟೈಮಲ್ಲಿ. ಸೋ ಟೇಸ್ಟಿ ಫ್ರೆಂಡ್ಸ್. ಉಪ್ಸಾರು ಜೀರಿಗೆ ಮೆಣಸೆಲ್ಲ ಹಾಕಿ ಮಾಡಿರ್ತೀವಲ್ಲ ಫ್ರೆಂಡ್ಸ್, ಅದು ಬೇಗ ಹಸುವಾಗ್ಬಿಡುತ್ತೆ. ಅದಕ್ಕೆ ನಂದು ಈ ಬಾಳು. ತಿನ್ನಕ್ಕೆ ಏನಿಲ್ಲ ಅಂದ್ರೆ ಏನಾದ್ರೂ ಒಂದು ಇದ್ದೇ ಇರ್ತೈತೆ ಅಡುಗೆ. ಯಾರ್ಯಾರಿಗೆ ಏನೇನು ವಿಷಯಕ್ಕೆ ತಲೆ ಕೆಡ್ತೈತೆ ಗೊತ್ತಿಲ್ಲ ಫ್ರೆಂಡ್ಸ್. ನನಗೆ ತುಂಬಾ ಹಸುವಾಗ್ಬಿಟ್ರೆ ತಲೆ ಕೆಟ್ಟೋಗ್ತಿವಿ. ಉಪ್ಪಿನಕಾಯಿ ಬೇಡ, ಕಾಫಿ ಕುಡಿ ಟೈಮಲ್ಲಿ ಉಪ್ಪಿನಕಾಯಿ ಬೇಡ. ವಾಟ್ ನೆಕ್ಸ್ಟ್? ಉಪ್ಪು ತಿನ್ನಕ್ಕಾಗಲ್ಲ, ಬೆಳೆ ತಿನ್ನಕ್ಕಾಗಲ್ಲ, ಸಾಂಬಾರ್ ಪುಡಿ ಖಾರ ಪುಡಿ ಮುಟ್ಟಕ್ಕೆ ಆಗಲ್ಲ, ಸೋಂಪು
ತಡ್ಕೊಳಕ್ಕಾಗ್ತದೆ ಫ್ರೆಂಡ್ಸ್ ಹೊಟ್ಟೆ ಸಿಹಿ. ನಾನು ತಿನ್ಲ ಸ್ವೀಟ್ ಮಾಡಕ್ಕೆ ಇಟ್ಕೊಳ್ಳ, ಬೇಡ ಸ್ವೀಟ್ ಮಾಡ್ಕೊಳ್ಳ. ಅವಲಕ್ಕಿ ಸಕ್ಕರೆ ತೆಂಗಿನಕಾಯಿ ಮಿಕ್ಸ್ ಮಾಡ್ಕೊಂಡಿದ್ರೆ ಚೆನ್ನಾಗೈತೆ. ನಾನೊಂದು ಹೊಸ ರೆಸಿಪಿನೇ ಕಂಡಿಡ್ಬಿಟ್ಟೆ ಫ್ರೆಂಡ್ಸ್ ತಿನ್ನೋ ಬರದಲ್ಲಿ. ಓಕೆ, ಇವಾಗ 3 ಮಿಕ್ಸ್ ಮಾಡ್ತೀನಿ ಕಾಫಿ ಆಗೋಷ್ಟು. ಇವಾಗ ಅಪ್ಪಿ ನನಗೆ ಗೊತ್ತಿಲ್ಲದೆ ಒಂದು ರೆಸಿಪಿ ಕಂಡಿಡ್ಬಿಟ್ಟೆ ಈಗ ತಾನೆ. ನಾನು ನಿನ್ಗೂ ತಿನ್ನಿಸ್ಲೇಬೇಕಂತ ಡಿಸೈಡ್ ಮಾಡಿದ್ದೀನಿ. ಈಗ ತಿನ್ನಿಸ್ತೀನಿರೋ ಫ್ರೆಂಡ್ಸ್. ಅವಲಕ್ಕಿ ಸಕ್ಕರೆ ತೆಂಗಿನಕಾಯಿ ಪೀಸಸ್, ಏಲಕ್ಕಿನೂ ಹಚ್ಚಾಕೊಬಿಟ್ರೆ ವಾವ್, ನನ್ನ ತಲೆನೇ ಮ್ಯೂಸಿಯಂ ಅಲ್ಲಿ ಇಡ್ಬೋದು. ಏಲಕ್ಕಿನ ಜಜ್ಜಾಕೊಡ್ತೀನಿ ಫ್ರೆಂಡ್ಸ್. ಇವೆಲ್ಲ ಪುಡಿ ಮಾಡ್ಬಿಟ್ರೆ ಬೇಡ, ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂದ್ರೆ ಇಷ್ಟೇ ಚೆನ್ನಾಗಿ ಬಂದಿದೆ. ಸಕ್ಕತ್ತಾಗೈತೆ. ಯಾರೋ ಒಬ್ರು ಸಿಸ್ಟರ್ ಕೇಳ್ತಾ ಇದ್ರಿ, ನನ್ನ ಮಗಳು ಜಾಸ್ತಿ ಅಕ್ಕಿ ತಿಂತಾಳೆ, ಅಕ್ಕಿ ತಿನ್ನೋದು ಒಳ್ಳೇದಲ್ಲ, ಕಾಮಾಲೆ ಆಗ್ತೈತೆ ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸಲ್ಲಿ ನಾವು ತಿಂತಾ ಇದ್ವಿ. ನಮ್ಗೇನು ಹಿಂಗೆ ಕೇಳ್ತಾ ಇರ್ಲಿಲ್ಲ ನಮ್ಮ ತಂದೆ ತಾಯಿಗಳೇನು ಈ ತರ ಯಾರನ್ನೂ ನಮ್ಮ ಮಗಳು ಅಕ್ಕಿ ತಿಂತಾಳೆ ಏನ್ ಮಾಡೋದು ಹಂಗೆ ಹಿಂಗೆ ಅಂತ ತೆಗೆದು ಬಾರಿಸ್ತಾರ. ಏನ್ ಸಿಗ್ತದೆ ಪರ್ಕೆ ಚೊಪ್ಲಿ ಎಲ್ಲದ್ರೊಳಗೆ ಬೈಕೆ ನಾವು ಬಿಟ್ಬಿಡ್ತಾ ಇದ್ವಿ. ಆದ್ರೆ ಈಗಿನ ಕಾಲದ ಮಕ್ಳಿಗೆ ಹಂಗೆ ಹೊಡೆಯಕ್ಕಾಗಲ್ಲ. ಏನಾರ ತಿನ್ನಕ್ ಕೊಡ್ರಿ, ಸಂಜೆ ಹೊತ್ತು ಮಕ್ಳು ಸ್ಕೂಲಿಂದ ಬಂದಾಗ ಅವ್ರು ಅಕ್ಕಿ ತಿನ್ನೋ ಟೈಮಲ್ಲಿ ಬೇರೆ ಏನಾದ್ರು ಕೊಡ್ಬೋದು. ಬೆಲ್ಲ ತೆಂಗಿನಕಾಯಿ ಕೊಡ್ರಿ, ಕಡಲೆ ಬೀಜ ಹುರ್ಕೊಡ್ರಿ, ಅವರೆಕಾಳು ಹುರ್ಕೊಡ್ರಿ, ಹೆಸರುಕಾಳು ಹುರ್ಕೊಳ್ರಿ. ಅವೇ ಬ್ಯೂಟಿಫುಲ್ ಸ್ನಾಕ್ಸ್ ಅವೆಲ್ಲ. ಏಲಕ್ಕಿ ಪುಡಿ, ಬಿಟ್ರೆ ನಾನು ಎಲ್ಲೋ ಹೋಗ್ಬಿಡ್ತೀನಿ. ದೇವ್ರೆ, ನನಗೆ ಯಾಕೆ ಇಷ್ಟೊಂದು ಐಡಿಯಾ ಕೊಟ್ಟೆ? ಬುದ್ಧಿ ಇಲ್ದಿರೋರು ಸ್ವಲ್ಪ ಕೊಡ್ಬಾರ್ದಾ? ನನ್ನಲ್ಲಿರೋ ಬುದ್ಧಿನ ಸ್ವಲ್ಪ. ಆ ಬುದ್ಧಿ ಇಲ್ದಿರೋರು ನನ್ನ ಪಕ್ಕದಲ್ಲೇ ಇದ್ದಾರೆ ನೋಡಿ ದೇವ್ರೆ. ಝೂಮಲ್ಲಿ ನೋಡಿ ದೇವ್ರೆ, ಝೀಮಲ್ಲಿ ನೋಡಿ. ಅಪ್ಪಿ ಬಾಯ್ ಆ ಮಾಡು. ನಾನೊಂದು ರೆಸಿಪಿ ಕಂಡಿಡ್ತಿದ್ದೀನಿ. ಫಸ್ಟ್ ಪ್ರಯೋಗ ನಿನ್ನಿಂದಾನೇ ಸ್ಟಾರ್ಟ್ ಆಗ್ಬೇಕು. ಹೆಂಗೈತೆ? ಸೂಪರ್ ಆಗೈತೆ ಫ್ರೆಂಡ್ಸ್. ನನಗೆ ಗೊತ್ತಿಲ್ಲದೆ ಒಂದು ರೆಸಿಪಿ ಕಂಡಿಡ್ದುಬಿಟ್ಟಿದ್ದೀನಿ. ಒಂಥರ ಏನೋ ಒಂದು ಪ್ರಸಾದ ತರ ಐತೆ ಫ್ರೆಂಡ್ಸ್. ಧರ್ಮಸ್ಥಳ ಪ್ರಸಾದ, ಪುಡಿ ಪ್ರಸಾದ ತರ ಐತೆ ತಾನೆ. ಓನ್ಲಿ ಹಾಫ್ ಕಪ್ ಕಾಫಿ, ಟೆನ್ಷನ್ ರಿಲೀಫ್. ಅಡಿಕ್ಟ್ ಆಗ್ತಾ ಇದೀವ ನಾವು ಕಾಫಿಗೆ? ಇಲ್ಲಲ್ಲ, ಇಲ್ಲ ಫ್ರೆಂಡ್ಸ್, ಚಳಿಗೆ ಅಷ್ಟೇ, ಹೊಟ್ಟೆಸಿಗೆ ಚಳಿಗೆ. ಅಕ್ಕಿ ತಿನ್ನೋ ಮಕ್ಕಳಿಗೆ ಅವಲಕ್ಕಿ ಕೊಟ್ಬಿಡ್ರಿ. ಅವಲಕ್ಕಿ ತಿಂದ್ರೆ ಏನಾಗಲ್ಲ ತಾನಪ್ಪಿ? ಅಕ್ಕಿ ಅವಲಕ್ಕಿ, ಅವಲಕ್ಕಿನ ಅಕ್ಕಿಲೇ ಮಾಡಿರ್ತಾರಾ? ವಾ, ಕಳ್ಳೆಪುರಿ ಅವಲಕ್ಕಿ ಮಾಡೋದಪ್ಪಿ. ಕಳ್ಳೆಪುರಿ ಮಾಡ್ಬಿಡ್ತಾರೆ, ಜಜ್ಜಿ ಬಿಜ್ಜಿ ಜಜ್ಜು ಬಿಡ್ತಾರೆ. ಗೊತ್ತಿಲ್ಲ ಫ್ರೆಂಡ್ಸ್ ಏನ್ರ ಮಾಡ್ತಾರ ಅವಲಕ್ಕಿ. ನನ್ನ ತಲೆ ಕೂಡ ಬಿಟ್ಟಂಗ ಆಗ್ತೈತೆ. ನಾನು ಈಗಲೇ ಚೆಕ್ ಮಾಡ್ತೀನಿ. ಏನಂತ ಚೆಕ್ ಮಾಡೋದು? ಅವಲಕ್ಕಿ ಏನಾರ ಮಾಡ್ತಾವ್ರೆ ಅಂತ ಚೆಕ್ ಮಾಡೋದಾ? ಇವರಂತ ದಡ್ ಮುಂಡೆ ಇರಬೇಕು ಅಂತ ಅನ್ಕೋತಾರೆ ಯೂಟ್ಯೂಬರ್ ಸರ್ಚ್ ಮಾಡಿದ್ರೆ. ನಾನೀಗ ಅಂದ್ರೆ ಪರವಾಗಿಲ್ಲ, ನಮ್ಮ ಮನೆ ಮರಿದು ಹೋದ್ರು ನಾವು ತಿಳ್ಕೊಳ್ಳಬೇಕು. ಹೌ ಟು ಮೇಕ್ ಅವಲಕ್ಕಿ. ಯಾ, ಹೌ ಟು ಮೇಕ್ ಅವಲಕ್ಕಿ ಬೂವದಕ್ಕಿ ಇನ್ ಕನ್ನಡ. ಅವಲಕ್ಕಿ ಅಂದ್ರೆ ಇದೆ. ಅವಲಕ್ಕಿ ಒಗ್ಗರಣೆಗಳು ಬರ್ತಾವೆಲ್ಲ. ಭತ್ತನ ನೆನೆಸಿ ಒಣಗಾಕಿ ಭತ್ತನ ಮಿಷಿನಲ್ಲಿ ಹಾಕ್ಬೇಕು. ಉರಿತಾರೆ ಭತ್ತನ, ಉರ್ಕೊಂಡು ಆಚೆ ಬರ್ತೈತೆ ಮಿಷಿನಿಂದ. ಆಮೇಲೆ ಅಪ್ಪಚ್ಚಿ ಆಗ್ತೈತೆ. ಇಷ್ಟೊಂದು ಕಷ್ಟನ ಅವಲಕ್ಕಿ ಮಾಡೋದು. ರಾತ್ರಿ ಅಡುಗೆ ಮಾಡೋಕ್ಕೆ ಮನಸ್ಸಾಗಲಿಲ್ಲ, ಅದಕ್ಕೆ ಉಪ್ಸಾರಿಗೆನೆ ಅನ್ನ ಮಾಡಿದ್ದೆ. ಬಜ್ಜಿ ಬೋಂಡ ಪಲ್ಯ ಏನೂ ಇಲ್ಲ, ಬರೀ ಉಪ್ಸಾರು ಅನ್ನ ಅಷ್ಟೇ. ಹಾಯ್ ಫ್ರೆಂಡ್ಸ್, ನಮ್ದು ಊಟ ಮುಗೀತು. ವಿಡಿಯೋ ಮಾಡೋ ಪರಿಸ್ಥಿತಿಲಂತೂ ಇಲ್ಲ, ತುಂಬಾ ಕಷ್ಟ ಆಗ್ತಿದೆ ಇವತ್ತು. ಹಾಗಾಗಿ ವಿಡಿಯೋ ಎಂಡ್ ಮಾಡ್ತಿದ್ದೀವಿ ಫ್ರೆಂಡ್ಸ್. ಅದಕ್ಕೆ ಮುಂಚೆ ವಿಶ್ ಮಾಡ್ಬಿಡೋಣ, ತುಂಬಾ ಜನಕ್ಕೆ ವಿಶ್ ಮಾಡೋದಿದೆ. ಜ್ಯೋತಿ ಸಿಸ್ಟರ್ ಹಾಯ್ 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 ಹಾಯ್.
ವಿಶ್ ಮಾಡಿಸಿದೀನಿ. ರೋಹಿಣಿ ಅವ್ರದ್ದು ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಸಿಸ್ಟರ್. ಹ್ಯಾಪಿ ಬರ್ತ್ಡೇ. ನೇತ್ರ ಚೇತನ್ ಅವ್ರದ್ದು 29ಕ್ಕೆ 6ನೇ ವರ್ಷದ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಸಿಸ್ಟರ್ ಬ್ರದರ್. ಹ್ಯಾಪಿ ಆನಿವರ್ಸರಿ. ಚಂದನ್ ಅವ್ರದ್ದು 30ಕ್ಕೆ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಸಾನಿಯಾ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಧೃತಿ ರಾಜ್ ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೈನ್. ಹ್ಯಾಪಿ ಬರ್ತ್ಡೇ. ರಾಣಿ ಸಿಸ್ಟರ್ ಹಾಯ್. ಹಾಯ್. ಸುಮಾ ಸಿಸ್ಟರ್ ಹಾಯ್. ಹಾಯ್. ಪ್ರಶಾಂತ್ ಅವ್ರದ್ದು 27ಕ್ಕೆ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಬ್ರದರ್. ಹ್ಯಾಪಿ ಬರ್ತ್ಡೇ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಲ್ಲರಿಗೂ ಯಾರೆಲ್ಲ ವಿಡಿಯೋ ನೋಡಿದಿರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬಾಯ್. ಬಾಯ್. ಗುಡ್ ನೈಟ್.